ಡಿಯರ್ ಸ್ಟೂಡೆಂಟ್ಸ್, ಸೊ ಈ ಸೆಷನಲ್ಲಿ ನಾವು ಫಸ್ಟ್ ಚಾಪ್ಟ್ರಲ್ಲಿ ಏನೇನೆಲ್ಲ ವಿಷಯಗಳನ್ನು ಕಲಿತ್ವಿ ಅಂತ ನಾವು ನೋಡ್ತಾ ಬರೋಣ. ಸೊ ಫಸ್ಟ್ಲಿ ನಾವು ಈ ಒಂದು ಫಸ್ಟ್ ಚಾಪ್ಟ್ರಲ್ಲಿ ಹಲವಾರು ಇಂಪಾರ್ಟೆಂಟ್ ವಿಷಯಗಳನ್ನು ಮಾರ್ಕೆಟಿಗೆ ಸಂಬಂಧಪಟ್ಟಂತೆ, ಮಾರ್ಕೆಟಿಂಗು ಮತ್ತು ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಅಂದ್ರೇನು, ಬೇಸಿಕ್ಸ್ ಆಫ್ ಮಾರ್ಕೆಟಿಂಗನ್ನು ನಾವು ತಿಳ್ಕೊತಾ ಬಂದ್ವಿ. ಸೊ ಅದರ ಒಂದು ಸಾರಾಂಶವನ್ನು ನಾವು ಈ ಒಂದು ಸೆಷನಲ್ಲಿ ನೋಡ್ತಾ ಬರೋಣ. ಮಾರ್ಕೆಟ್ ಅಂದರೆ ಏನು? Market is defined as a sum total of all buyers and sellers in the area or region under consideration. The area may be earth or the countries, regions, states or cities. ಮಾರ್ಕೆಟಿಂಗ್ ಬಗ್ಗೆನೂ ಸಹ ನಾವು ಫಸ್ಟ್ ಚಾಪ್ಟ್ರಲ್ಲಿ ತಿಳ್ಕೊಂಡ್ವಿ. ಮಾರ್ಕೆಟಿಂಗ್ ರೆಫರ್ಸ್ ಟು ಆಕ್ಟಿವಿಟೀಸ್ ಎ ಕಂಪನಿ ಅಂಡರ್ಟೇಕ್ಸ್ ಟು ಪ್ರಮೋಟ್ ದ ಬೈಯಿಂಗ್ ಆರ್ ಸೆಲ್ಲಿಂಗ್ ಆಫ್ ಎ ಪ್ರಾಡಕ್ಟ್ ಆರ್ ಸರ್ವಿಸ್. ಮಾರ್ಕೆಟಿಂಗ್ ಏನೇನು ಒಳಗೊಂಡಿರುತ್ತೆ ಅಂತ ನೋಡೋದಾದರೆ, ಇಟ್ ಇನ್ಕ್ಲೂಡ್ಸ್ ಅಡ್ವರ್ಟೈಸಿಂಗ್, ಸೆಲ್ಲಿಂಗ್, ಡೆಲಿವರಿಂಗ್ ಪ್ರಾಡಕ್ಟ್ಸ್ ಟು ಕನ್ಸ್ಯೂಮರ್ಸ್ ಆರ್ ಅದರ್ ಬಿಸ್ನೆಸಸ್. ಮತ್ತು ಕೆಲವು ಕಾನ್ಸೆಪ್ಟ್ಸು, ಮುಖ್ಯವಾಗಿ ನಾವು ತಿಳ್ಕೊಳ್ಳೇಬೇಕಾದಂತಹ ಕಾನ್ಸೆಪ್ಟ್ಸ್ಗಳು: ಪ್ರೊಡಕ್ಷನ್ ಕಾನ್ಸೆಪ್ಟ್, ಪ್ರಾಡಕ್ಟ್ ಕಾನ್ಸೆಪ್ಟ್, ಸೆಲ್ಲಿಂಗ್ ಕಾನ್ಸೆಪ್ಟ್, ಮಾರ್ಕೆಟಿಂಗ್ ಕಾನ್ಸೆಪ್ಟ್ ಮತ್ತು ಸೊಸೈಟಲ್ ಮಾರ್ಕೆಟಿಂಗ್ ಕಾನ್ಸೆಪ್ಟ್. ಇವನ್ನೆಲ್ಲ ನಾವು ಈ ಅರ್ಲಿಯರ್ ಸೆಷನ್ಸ್ಗಳನ್ನು ನೀವು ನೋಡಿದ್ರೆ ಇದರ ಬಗ್ಗೆ ಡೀಟೇಲ್ಡ್ ಆಗಿ ನಾವು ಎಕ್ಸ್ಪ್ಲನೇಷನನ್ನು ನೋಡ್ಬೋದು. ಮತ್ತು ನಾವು ಫಂಕ್ಷನ್ಸ್ ಆಫ್ ಮಾರ್ಕೆಟಿಂಗ್ ಫಂಕ್ಷನ್ಸ್ ಏನೇನು ಅವೆಲ್ಲವನ್ನು ನಾವು ಪ್ರೀವಿಯಸ್ ಸೆಷನ್ಸಲ್ಲಿ ಕಲ್ತಿದ್ದೀವಿ. ಅದರ ಒಂದು ಮುಖ್ಯ ಫಂಕ್ಷನ್ಸ್ಗಳನ್ನು ನಾವು ನೋಡೋದಾದರೆ, ಮಾರ್ಕೆಟ್ ರಿಸರ್ಚ್, ಸಂಶೋಧನೆ, ಮಾರ್ಕೆಟ್ ಪ್ಲ್ಯಾನಿಂಗ್, ಪ್ರಾಡಕ್ಟ್ ಡಿಸೈನ್ ಆ್ಯಂಡ್ ಡೆವಲಪ್ಮೆಂಟ್, ಬೈಯಿಂಗ್ ಆ್ಯಂಡ್ ಅಸೆಂಬ್ಲಿಂಗ್, ಪ್ರಾಡಕ್ಟ್ ಸ್ಟ್ಯಾಂಡರ್ಡೈಸೇಷನ್, ಪ್ಯಾಕೇಜಿಂಗ್ ಆ್ಯಂಡ್ ಲೇಬಲಿಂಗ್. ಮತ್ತು ಬಹಳಷ್ಟು ಮುಖ್ಯವಾಗಿ ಒಂದು ಎಲಿಮೆಂಟ್ಸ್, ಕಂಟ್ರೋಲಬಲ್ ಫ್ಯಾಕ್ಟರ್ಸ್ ವಿಚ್ ಎ ಮಾರ್ಕೆಟಿಂಗ್ ಮ್ಯಾನೇಜರ್ ಹ್ಯಾಸ್ ಟು ಪ್ಲ್ಯಾನ್. ಅದನ್ನು ನಾವು ನೋಡೋದಾದರೆ, ದೇರ್ ಆರ್ 4 ಎಲಿಮೆಂಟ್ಸ್ ಆಫ್ ಮಾರ್ಕೆಟಿಂಗ್. 4 P's ಅಂತಲೂ ನಾವು ಅದನ್ನು ಕರಿತೀವಿ: ಪ್ರಾಡಕ್ಟ್, ಪ್ರೈಸ್, ಪ್ಲೇಸ್ ಆ್ಯಂಡ್ ಪ್ರಮೋಷನ್. ಇದರ ಬಗ್ಗೆನೂ ಕೂಡ ನಾವು ಬಹಳಷ್ಟು ವಿಷಯಗಳನ್ನು ತಿಳ್ಕೊಂಡ್ವಿ. ಪ್ರೋಸೆಸ್ ಆಫ್ ಮಾರ್ಕೆಟಿಂಗ್ ವಿಚ್ ಇನ್ಕ್ಲೂಡ್ಸ್ ಮಿಷನ್, ಸಿಚುಯೇಷನಲ್ ಅನಾಲಿಸಿಸ್, ಮಾರ್ಕೆಟಿಂಗ್ ಸ್ಟ್ರಾಟಜಿ, ಮಾರ್ಕೆಟಿಂಗ್ ಮಿಕ್ಸ್, ಇಂಪ್ಲಿಮೆಂಟೇಷನ್ ಆ್ಯಂಡ್ ಕಂಟ್ರೋಲ್. ಮತ್ತು ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಅಂದ್ರೇನು? ಮಾರ್ಕೆಟಿಂಗಿಗೂ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ಗೂ ಬೇರೆ ಅರ್ಥ ಇದೆ. ಅದನ್ನು ಕೂಡ ನಾವಿಲ್ಲಿ ಅರ್ಲಿಯರ್ ಸೆಷನ್ಸಲ್ಲಿ ಅದರ ಡೀಟೇಲ್ಸನ್ನು ನಾವು ನೋಡ್ಬೋದು. ಆ್ಯಂಡ್ ಆಲ್ಸೋ ಡಿಫ್ರೆಂಟ್ ಅಪ್ರೋಚಸ್ ಟು ದ ಸ್ಟಡಿ ಆಫ್ ಮಾರ್ಕೆಟಿಂಗ್ ದಟ್ ವಿ ಸ್ಟಡಿಡ್ ಇನ್ ದ ಫಸ್ಟ್ ಚಾಪ್ಟರ್, ವಿಚ್ ಇನ್ಕ್ಲೂಡ್ಸ್ ಪ್ರಾಡಕ್ಟ್ ಆರ್ ಕಮಾಡಿಟಿ ಅಪ್ರೋಚ್, ಫಂಕ್ಷನಲ್ ಅಪ್ರೋಚ್, ಇನ್ಸ್ಟಿಟ್ಯೂಷನಲ್ ಅಪ್ರೋಚ್, ಆ್ಯಂಡ್ ಆಲ್ಸೋ ಮ್ಯಾನೇಜ್ಮೆಂಟ್ ಅಪ್ರೋಚ್, ಸಿಸ್ಟಮ್ಸ್ ಅಪ್ರೋಚ್, ಲೀಗಲ್ ಅಪ್ರೋಚ್ ಆ್ಯಂಡ್ ಎಕನಾಮಿಕ್ ಅಪ್ರೋಚ್. And these are all the things that we studied in the first chapter. Thank you very much for your patience listening.